ಬನ್ನಿ ಇವತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇನ್ನು ಲಾಸ್ಟ್ ಸಂಚಿಕೆಯಲ್ಲಿ ಕಾವೇರಿ ಕೀರ್ತಿ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ. ಇಲ್ಲಿ ಕೀರ್ತಿ ಪೇಷಂಟ್ ಆಗಿದ್ಲು ಅಂತ ಗೊತ್ತಾಗಿದ ತಕ್ಷಣ ಏನು ಈ ಹಾಸ್ಪಿಟಲಲ್ಲಿ ಪೇಷಂಟ್ ಆಗಿದ್ಲ, ಏನು ಹೇಳ್ತಿದ್ದೀರಾ ನೀವು, ಹಾಗಾದರೆ ಕೀರ್ತಿ ಎಷ್ಟು ವರ್ಷದಿಂದ ಇದ್ದಾಳೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಅವರು ಬಂದು ಕಾವೇರಿನ ಕರ್ಕೊಂಡು ಹೋಗ್ತಾರೆ. ಹಾಗೆ ಪೊಲೀಸ್ ಗಾಡಿಯಲ್ಲಿ ಕಾವೇರಿ ಹೋಗ್ತಾ ಇರಬೇಕಾದ್ರೆ ಕಾವೇರಿ ತುಂಬ ನಗ್ತಾ ಇರ್ತಾಳೆ. ಏನಮ್ಮ ಆಗಿದೆ ನಿಂಗೆ, ತಲೆ ಕೆಟ್ಟಿದೀಯಾ ಅಂದಾಗ ತಲೆ ಕೆಟ್ಟಿರೋದು ನಂಗಲ್ಲ, ಇನ್ ಮುಂದೆ ಇದೆ ಆಟ ಶುರುವಾಗುತ್ತೆ ಅಂತ ಕಾವೇರಿ ಹೇಳ್ತಾಳೆ. ಇಷ್ಟು ದಿನ ಆ ಕೀರ್ತಿ ಹೇಳಿದ್ದೆಲ್ಲ ಯಾವುದು ನೆನಪಿಲ್ಲ ಅಂದ್ರೂ ಆ ಲಕ್ಷ್ಮಿ ಹೇಳಿದ್ನ ಕೇಳ್ಕೊಂಡು ನನ್ನ ವಿರುದ್ಧ ತಿರುಗಿ ಬಿದ್ಲು ಅಲ್ವಾ. ಆ ಲಕ್ಷ್ಮಿ ಗೋಡೌನ್ನಲ್ಲಿ ಕುತ್ಕೊಂಡು, ಅದು ನಮ್ಮ ಗೋಡೌನ್ನಲ್ಲಿ ಕುತ್ಕೊಂಡು ಆ ಕೀರ್ತಿಗೆ ಇಯರ್ಫೋನ್ ಕೊಟ್ಟು ಹಾಗೆ ಮೈಕ್ ಕೊಟ್ಟು ಎಲ್ಲದನ್ನು ಹೇಳ್ಕೊಡ್ತಾ ಇದ್ಲು. ಹಾಗಾದ್ರೆ ನಿಧಿ ಹೇಳಿದ್ದು ಅದೇ ಕಂಪ್ಯೂಟರ್ ಮತ್ತೆ ಮೈಕ್ ಅನಿಸುತ್ತೆ. ಹಾಗಾದ್ರೆ ಆ ಲಕ್ಷ್ಮಿ ಬೇಕು ಅಂತಾನೆ ಇದೆಲ್ಲ ಪ್ಲಾನ್ ಮಾಡಿರೋದು. ಇನ್ ಮುಂದೆ ಈ ಕಾವೇರಿ ಆಟ ಶುರುವಾಗುತ್ತೆ. ಎಲ್ಲರ ಮುಂದೆನೂ ನಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿ ಪುಟ್ಟನಿಂದ ಆ ಲಕ್ಷ್ಮಿನ ದೂರ ಮಾಡೇ ಮಾಡ್ತೀನಿ. ಆ ಲಕ್ಷ್ಮಿನೇ ಇದೆಲ್ಲ ಪ್ಲಾನ್ ಮಾಡಿರೋದು ಅಂತ ಪುಟ್ಟನ ಮನಸ್ಸಲ್ಲಿ ತುಂಬ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಕಾವೇರಿ ವ್ಯಾನಲ್ಲಿ ಕುತ್ಕೊಂಡು ನಗ್ತಾ ಇರ್ತಾಳೆ. ಹಾಗೆ ಇಲ್ಲಿ ಲಕ್ಷ್ಮಿ ಹೋಗಿ ಎಲ್ಲರ ಹತ್ರನೂ ಮಾತಾಡ್ತಾ, ಈಗಲಾದರೂ ಗೊತ್ತಾಯ್ತಾ ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಕ್ಯಾಮ್ರಾದಲ್ಲಿ ತೋರಿಸಿದಾಗ ಅನನ್ಯನೇ ತಪ್ಪು ಮಾಡಿರೋದು ಅಂತ ಗೊತ್ತಾಗುತ್ತೆ. ಯಾಕೆ ಮೇಡಮ್ ನೀವು ಈಗ ಮಾಡಿದ್ರಿ ಅಂದಾಗ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ. ಅನನ್ಯಗೆ ಕೋಪದಿಂದ ಎಲ್ಲರನ್ನೂ ನೋಡ್ತಾ ಇರ್ತಾಳೆ. ಈಗಲಾದ್ರೂ ನಿನ್ನ ತಪ್ಪನ್ನ ಒಪ್ಕೊಂಡು ಇನ್ಮುಂದೆ ಆದರೂ ಈ ಥರ ಮಾಡೋದನ್ನ ಬಿಟ್ಬಿಡು ಅಂತ ಕೋಪ ಮಾಡಿಕೊಂಡು ಲಕ್ಷ್ಮಿ ಹೇಳ್ತಾಳೆ. ಹೌದು ಮೇಡಮ್, ನೀವು ಈ ಥರ ಮಾಡಿರೋದು ತಪ್ಪು, ಅದಕ್ಕೆ ನೀವು ವೈಷ್ಣವ್ ಸರ್, ಅದು ಕೂಡ ದೊಡ್ಡ ಸಿಂಗರ್, ಅವ್ರ ಹತ್ರ ನೀವು ಕ್ಷಮೆ ಕೇಳಬೇಕು ಅಂತ ಎಲ್ಲ ನ್ಯೂಸ್ ಅವರು ಹೇಳ್ತಾ ಇರ್ತಾರೆ. ಆಗ ಅನನ್ಯ ತಂದೆ ಕೂಡ ಹೇಳ್ತಾರೆ ಕ್ಷಮೆ ಕೇಳೋದಕ್ಕೆ. ಅನನ್ಯ ಎಲ್ಲರ ಮುಂದೆ ಕೀರ್ತಿ ಮತ್ತು ವೈಷ್ಣವ್ಗೆ ಕ್ಷಮೆ ಕೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾಳೆ. ಥ್ಯಾಂಕ್ಸ್ ಮಹಾಲಕ್ಷ್ಮಿ, ನೀವಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತೋ ಏನು ಅಂತ ವೈಷ್ಣವ್ ಕೂಡ ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಈಗಾಗಲೇ 1 ವರ್ಷ ಆಡೋ ಆಗಿಲ್ಲ, ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡಿದ್ರೆ ನನ್ನ ಜೀವನ ಏನಾಗ್ತಾ ಇತ್ತೋ ಏನೋ ಅಂತ ವೈಷ್ಣವ್ ಹೇಳ್ತಾನೆ. ಆದರೆ ನನ್ನ ಮತ್ತೆ ಕಾಪಾಡಿದ್ರಿ, ಮತ್ತೆ ಆಡೋ ಹಾಗೆ ಮಾಡಿದ್ರಿ, ನೀವು ನನ್ನ ಜೀವನದ ಅದೃಷ್ಟದ ದೇವತೆ ನೀವು ಅಂತ ವೈಷ್ಣವ್ ಎಲ್ಲರ ಮುಂದೆ ಲಕ್ಷ್ಮಿನ ತಪ್ಕೊಳ್ತಾನೆ. ಅದನ್ನ ನೋಡಿ ಕೀರ್ತಿಗೆ ತುಂಬಾನೇ ಕೋಪ ಬಂದು, ಬಿಡು ವೈಶ್, ಅವಳನ್ನ ಯಾಕೆ ತಪ್ಕೊಳ್ತಾ ಇದೀಯಾ, ಬರೀ ಥ್ಯಾಂಕ್ಸ್ ಹೇಳು ಅಂತ ಕೋಪ ಮಾಡ್ಕೊಂಡು ಹೇಳ್ದಾಗ ವೈಷ್ಣವ್ ಮತ್ತೆ ಮನೆಯವರು ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಆಗ ಕೀರ್ತಿ ಏನ್ ಹೇಳ್ತಿದ್ಯಾ, ಇವರು ನನ್ನ ಗಂಡ ಅಂದಾಗ, ಇಲ್ಲ ವೈಶ್ ನಿನ್ ಗಂಡ ಅಲ್ಲ ಅಂತ ಕೋಪ ಮಾಡಿಕೊಂಡು ಕೀರ್ತಿ ಹೇಳ್ತಾಳೆ. ಲಕ್ಷ್ಮಿ ಮತ್ತೆ ವೈಷ್ಣವನ ದೂರ ಮಾಡಬೇಕು ಅಂತ ತುಂಬಾ ಕೋಪದಲ್ಲಿರ್ತಾಳೆ ಕೀರ್ತಿ. ಇಲ್ಲಿ ನನ್ನ ವೈಶ್ ಜೊತೆ ಹತ್ರ ಆಗ್ಬೇಡ ನೀನು ಅಂತ ಕೀರ್ತಿ ಲಕ್ಷ್ಮಿಗೆ ಹೇಳಿದ ತಕ್ಷಣನೇ ಗಾಬರಿ ಆಗುತ್ತೆ ಲಕ್ಷ್ಮಿ ಮತ್ತೆ ವೈಷ್ಣವಿಗೆ. ಇದಿಷ್ಟು ಗುರುವಾರದ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಎಲ್ಲ ಮುಂದಿನ ಸಂಚಿಕೆಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.